ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತಮ್ಲೈನಲ್ಲಿ ನೋಡಿರ್ತೀರಾ, ಮಕ್ಕಳಿಗೆ ಕೋಲ್ಡ್ ಮತ್ತು ಕಾಫ್ ಅಂದರೆ ಸಣ್ಣ ಮಕ್ಕಳಲ್ಲಿ ಗೊರಗೊರ ಶಬ್ದ ಅಂತ ಕೇಳ್ತಾನೆ ಇರ್ತೀವಿ. ಈ ಗೊರಗೊರ ಸೌಂಡ್ಗೋಸ್ಕರ ನಾವು ಎಷ್ಟೊಂದು ಹಾಸ್ಪಿಟಲಲ್ಲಿ ತೋರಿಸಿರ್ತೀವಿ, ಬಟ್ ಎಲ್ಲೂ ಸರಿಯಾಗಿ ವಾಸಿ ಆಗಿರಲ್ಲ. ಇದಕ್ಕೆ ಹೋಮ್ ರೆಮಿಡಿ ಏನಾದರೂ ಇದ್ರೆ ಅಂತ ಹುಡುಕ್ತಾ ಇರ್ತೀವಿ. ಅಂಥವ್ರಿಗೋಸ್ಕರ ಈ ವಿಡಿಯೋ. ಮನೆಯಲ್ಲೇ ಹೋಮ್ ರೆಮಿಡಿ ಮಾಡಿಕೊಂಡು ಮಕ್ಕಳನ್ನ ಈ ಸೌಂಡ್ನ ಹೇಗೆ ತಪ್ಪಿಸೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ತಿಳಿಸ್ಬಿಡ್ತೀನಿ, ನಾನೇನು ಡಾಕ್ಟರ್ ಅಲ್ಲ. ನನಗೆ ಏನು ವರ್ಕ್ ಆಯಿತೋ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಈ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ವಿಳೆದೆಲೆ ಹಾಗೂ ಬೇಬಿ ರಬ್ಬರ್, ಮಕ್ಕಳಿಗೆ ಅಂತ ಬಳಸೋ ಈ ವಿಕ್ಸ್. ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ವಿಳೆದೆಲೆ ಮೇಲೆ ನೀಟಾಗಿ ಸವರ್ಕೋಬೇಕು. ಪೂರ್ತಿ ವಿಳೆದೆಲೆ ಪೂರ್ತಿ ಸವರ್ಕೋಬೇಕು. ಯಾಕೆ ನಮ್ಮ ದೊಡ್ಡವ್ರು ಬಳಸೋವಂಥ ವಿಕ್ಸ್ನ ಬಳಸ್ತಿಲ್ಲ ಗೊತ್ತಾ? ಅದರಲ್ಲಿ ತುಂಬ ಸ್ಟ್ರಾಂಗ್ನೆಸ್ ಇರುತ್ತೆ, ಅದಕ್ಕೋಸ್ಕರ ಅದ್ರ ಬದಲು ಇದನ್ನು ಬಳಸಿದ್ರೆ ಒಳ್ಳೆಯದು. ನೆಕ್ಸ್ಟ್ ಅದನ್ನು ಗ್ಯಾಸ್ ಮೇಲೆ ಈ ಥರ ಸುಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ವಿಳೆದೆಲೆ ಸ್ವಲ್ಪ ಕೆಂಪಗಾಗೋವರೆಗೂ ಸುಟ್ಕೋಬೇಕು. ಹಾಗಂತ ಜಾಸ್ತಿ ಸುಟ್ಕೋಬಾರ್ದು, ಬೇಬಿ ಸ್ಕಿನ್ ಹಾಳಾಗ್ಬಿಡುತ್ತೆ, ಅಂದರೆ ಸುಟ್ಟೋಗೋ ಥರ ಚಾನ್ಸಸ್ ಇರುತ್ತೆ. ಸೊ ಈ ಥರ ಬೆಚ್ಚಗೆ ಮಾಡ್ಕೋಬೇಕು. ಇನ್ನು ವಿಳೆದೆಲೆಯಿಂದ ಸುಮಾರಷ್ಟು ಬೆನಿಫಿಟ್ಸ್ ಇದೆ. ಇದನ್ನು ಹಗಿಯೋದ್ರಿಂದನೂ ಹೆಲ್ಪ್ ಇದೆ, ಹಾಗೆ ಅದರಿಂದ ದೃಷ್ಟಿ ತೆಗಿಬೋದು, ಸುಮಾರಷ್ಟು ಇದೆ. ಅದ್ರ ಬಗ್ಗೆ ಬೇಕಾದರೆ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಿದ್ದೀರಲ್ಲ, ಆ ರೀತಿ ತಗೊಂಡು ಪಾಪುವಿನ ಎದೆ ಮೇಲೆ ಈ ಥರ ಹಾಕಬೇಕು. ಆಮೇಲೆ ಜಾಸ್ತಿ ಸುಡೋದನ್ನ ಹಾಕಬಾರ್ದು. ಇದೇ ಥರ 3 ಸತಿ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ತಾ ಇರಬೇಕು. ಲಾಸ್ಟಿಗೆ ಹಾಗೆ ಬಿಟ್ಬಿಡ್ಬೇಕು. ಹೋಲ್ ನೈಟ್ ಬಿಟ್ಟರೆ ಬೇಗ ರಿಸಲ್ಟ್ ಸಿಗುತ್ತೆ. ಇದನ್ನು ವಾರಕ್ಕೊಂದ್ಸತಿ ಮಾಡ್ಕೊಂಡ್ರೆ ಸಾಕು, ಪದೇ ಮಾಡೋ ಅವಶ್ಯಕತೆ ಏನಿಲ್ಲ. ಆ ಸೌಂಡ್ ಕಮ್ಮಿ ಆಗುತ್ತೆ. ಹಾಗೆ ಕೆಮ್ಮು ಅಥವಾ ಕಫ ಕಟ್ಟಿದ್ರು ಕೂಡ ಕಮ್ಮಿ ಆಗುತ್ತೆ. ಇನ್ನು ವಿಳೆದೆಲೆನೇ ಯಾಕೆ ಬಳಸ್ತೀವಿ ಗೊತ್ತಾ? ವಿಳೆದೆಲೆಗೆ ಸುಮಾರಷ್ಟು ಪ್ರಾಮುಖ್ಯತೆ ಇದೆ ನಮ್ಮಲ್ಲಿ. ಇದರಲ್ಲಿ ಸುಮಾರಷ್ಟು ಆಯುರ್ವೇದಿಕ್ ಅಂಶಗಳು ಕೂಡ ಇರುತ್ತೆ. ಸೊ ಇದಕ್ಕೆ ಆಲ್ ಇನ್ ಒನ್ ಮೆಡಿಸಿನ್ ಥರ ಇದನ್ನು ಉಪಯೋಗಿಸ್ಬೋದು. ನಾನು ಫಸ್ಟೇ ಹೇಳಿರೋಗೆ ದೃಷ್ಟಿಗೂ ಕೂಡ ಬೆಳೆಸ್ಬೋದು. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಮ್ಮ ದೊಡ್ಡವರು ಬಳಸೋ ವಿಕ್ಸ್ನ ಯಾಕೆ ಬಳಸಲ್ಲ ಗೊತ್ತಾ? ಅದರಲ್ಲಿ ಸುಮಾರಷ್ಟು ಸ್ಟ್ರಾಂಗ್ನೆಸ್ ಆಗಿರುವಂತಹ ಐಟಮ್ಸ್ಗಳು ಹಾಕಿರ್ತಾರೆ. ನೀವು ಅದರ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಬೋದು. ಆ್ಯಂಡ್ ಬೇಬಿ ರಬ್ ಇಂಗ್ರೀಡಿಯೆಂಟ್ಸ್ ಕೂಡ ಚೆಕ್ ಮಾಡಿ, ಕಂಪೇರ್ ಮಾಡಿ ನೋಡಿ ಫಸ್ಟು. ಇದು ತುಂಬ ಸೇಫ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಬಳಸೋದು. ಮಕ್ಕಳಿಗೆ ವಿಕ್ಸ್ನೇ ಬಳಸಬಾರ್ದು, ಅದರಲ್ಲೂ ಬಳಸಿದ್ರೆ ಈ ಥರ ಬೇಬಿ ರಬ್ನ ಬಳಸಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.